ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮನಗುಳಿ ಫ್ಯಾಮಿಲಿ ಲಾಗ್ ಗೈಸ್ ನೀವು ನೋಡತ್ತೀರಿ ಏನು ಪೂಜೆ ಮಾಡತ್ತೀವಿ ಅಂತ ಹೇಳಿ ಸೌದತ್ತಿ ಜಾತ್ರೆ ನೋಡ್ರಿ ನಾವು ಹೊಂಟಿದ್ದು ಜಾನ್ವರಿ ಒಳಗೆ ಫಸ್ಟ್ ನಮ್ದು ಪ್ರಯಾಣ ಆ್ಯಂಡ್ ಹಬ್ಬ ಥರ ಎಲ್ಲ ಸ್ಟಾರ್ಟ್ ಆಗೋದು ಅಂತಂದ್ರೆ ಇದೇ ಸೌದತ್ತಿ ಜಾತ್ರೆ ನೋಡ್ರಿ ಫ್ರೆಂಡ್ಸ್ ನಮಗೆ ಭಾಳ ಖುಷಿ ಆಗುತ್ತೆ ಸೌದತ್ತಿ ಜಾತ್ರೆಗೆ ಹೋಗೋದಂದ್ರೆ ಇಷ್ಟು ಚಳಿ ಇರ್ತದೆ ಅಂದ್ರೂ ಹೋಗ್ಬೇಕನ್ನೋ ಖುಷಿನೇ ಬೇರೆ ಇರ್ತದೆ ಆ ಖುಷಿ ಒಳಗೆ ಚಳಿ ಇರ್ತದೆ ಇರಲ್ಲ ಅಂಥೇಳಿ ನೆನಪೇ ಹಾರಿಬಿಟ್ಟಿರ್ತೀವಿ ನಾವು ಹೋಗೋಕ್ಕಿಂತ ಮುಂಚೆ ಏನು ಮಾಡ್ತೀವಿ ಅಂತಂದ್ರೆ ಹಿಂಗೆ ಇವ್ರಿಗೆ ಏನಂತಾರಂದ್ರೆ ಇವ್ರಿಗೆ ಪಟ್ಟದ ಜೋಗಮ್ಮಗಳು ಅಂತ ಅಂತಾರೆ ಇವ್ರಿಗೆ ಕರೆಸಿ ಹಿಂಗೆಲ್ಲ ಪರಡಿ ತುಂಬಿ ನಾವೇನು ಮಾಡ್ತೀವಿ ಮುಂದೆ ನಾವು ನೆಕ್ಸ್ಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀವಿ ನಿಮ್ಮ ಕಡೆ ಪದ್ಧತಿ ಹೆಂಗದ ಗೊತ್ತಿಲ್ಲ ರೀ ಫ್ರೆಂಡ್ಸ್ ನಮ್ಮ ವಿಜಯಪುರ ಜಿಲ್ಲೆ ಮನಗುಳಿ ಒಳಗೆ ಮಾತ್ರ ಈ ರೀತಿ ಮಾಡ್ತೀವಿ ನೋಡ್ರಿ ನಾವು ನಮ್ಮ ಮನೆಯವರು ಅವರು 3 days ಕಂಟಿನ್ಯೂ ಜರ್ನಿ ಮಾಡಿ ಭಾಳ ಸುಸ್ತಾಗಿದ್ರು ಕುಂತರು ನಿದ್ದೆ ಬರತ್ತಿತ್ತು ಪಾಪ ಮಲ್ಕೊಂಡೇ ಬಿಟ್ಟಾರ ನೋಡ್ರಿ ಕುಂತಲ್ಲೇ ಆ್ಯಂಡ್ ಇದೆಲ್ಲ ಆದಮೇಲೆ ಗಾಡಿ ಪೂಜೆನೂ ಮಾಡ್ಬೇಕಲ್ರಿ ಮೇನ್ ನಮ್ಮ ಏನಂತಾರೆ ಸೇಫಾಗಿ ಹೋಗಿ ಮುಟ್ಸೋದೇ ನಮ್ಮ ಗಾಡಿ ಹಂಗಾಗಿ ಗಾಡಿ ಪೂಜೆನ ಇಷ್ಟು ಮಾಡಿಸ್ಬಿಟ್ಟಿವ್ರಿ ಹಾಗೆ ನಮ್ಮ ಇವ್ರು ನಮ್ಗೆ ಸಣ್ಣವ ಆಗ್ಬೇಕು ಇವ್ರು ಬಂದು ಪೂಜೆ ಮಾಡಿದ್ರು ನೋಡ್ರಿ ಗಾಡಿ ಪೂಜೆನೂ ಮಾಡಿದ್ರು ಎಲ್ಲ ಭಾಳ ಚೆಂದಾಗಿತ್ತು ಪ್ಯಾಕಿಂಗ್ ಎಲ್ಲ ಭಾಳ ಮಾಡಿದ್ವಿ ಬಿಕಾಸ್ ಅಲ್ಲಿ ಹೋಗಿ ನಾವೇ ಅಡುಗೆ ಅದು ಮಾಡೋದಿರುತ್ತಲ್ಲ ಹಂಗಾಗಿ ಇಲ್ಲಿಂದನೇ ಗ್ಯಾಸ್ ಅದನ್ನೆಲ್ಲ ತೊಗೊಂಡು ಹೋಗಿದ್ವಿ ನೋಡ್ರಿ ಫ್ರೆಂಡ್ಸ್ ಭಾಳ ನಾವು ಅಂದ್ರೆ ಕಂಫರ್ಟೇಬಲೇ ಹೋಗ್ಬೇಕಂತ ಹೇಳಿ ಕರೆಕ್ಟ್ 7 ಜನ ಹೋಗಿದ್ದೀವಿ ನೋಡ್ರಿ ಫ್ರೆಂಡ್ಸ್ ಹುಣ್ಣಿಮೆ ದಿನಾನೇ ಅಲ್ಲಿ ಜಾತ್ರೆ ಇರ್ತೈತಿ ಕೆಲವೊಂದು ಜನ ಶುಕ್ರವಾರ ಮಾಡ್ಯಾರಂತ ಇನ್ನು ಕೆಲವು ಜನ ಶನಿವಾರ ಮಾಡ್ಯಾರ ನಮ್ಮ ಊರಾಗ ಎಲ್ಲರೂ ಯಾವಾಗಂದ್ರೆ ಶುಕ್ರವಾರ ದಿನ ಬಿಟ್ಟಿವಿ ಶನಿವಾರ ದಿನ ಹುಣ್ಣಿಮೆ ಮಾಡಿ ನೋಡ್ರಿ ಫ್ರೆಂಡ್ಸ್ ಇವೆಲ್ಲ ಬ್ಯಾಗ್ ಪ್ಯಾಕಿಂಗ್ ನೋಡ್ರಿ ಬ್ಯಾಗ್ ಲಗೇಜ್ ಕಾರ್ ಒಳಗೆ ಇಡಾತಿದ್ವಿ ಗೊತ್ತ ಹೇಳ್ತೀನಿ ಇದ್ರ ಮ್ಯಾಗ ಆದ್ರೆ ಇದು ಗೊತ್ತಾಗ ಬಿಡು ಡಿಕ್ಕಿ ಹೊಡೆದ್ರೆ ಮುಗಿದೈತಿ ಆಯ್ತು ಮಾಮ ನೀನೇ ಇದು ಪ್ರತಿ ವರ್ಷ ನಾವು ಅಲ್ಲಿ ಊರಿಗೆ ಹೋಗ್ಬೇಕಂದ್ರೆ ಸೌದತ್ತಿ ಹೋಗೋತನ ಎಷ್ಟು ಹಾಕೋ ರೊಕ್ಕ ಅಷ್ಟು ಹಾಕಿ ನೋಡ್ರಿ ಇದ್ರಾಗ ಅಲ್ಲೆಲ್ಲ ಕೂತಿರ್ತಾರಲ್ಲ ಅವ್ರಿಗೆ ಕೊಡ್ತೀವಿ ವರ್ಷ ಕಟ್ಟೆ ಆಗಲಾಗಿದಲ್ಲಿ ಇದು ಯಾಕ ಏನದು ಏನ್ ಮಾಡೋದು ಎಷ್ಟು ಚೇಂಜ್ ಅದು ನೋಡ್ರಿ ಇದೆಲ್ಲ ಅಲ್ಲಿ ದೇವ್ರಿಗೆ ಹಂಚ್ಬಿಡ್ಬೇಕು ರೊಕ್ಕ ಟಿವಿ ಸೌದತ್ತಿಗೆ ನಮ್ಮ ಮನೆಯವ್ರ ಹತ್ರ ಫುಲ್ ಟಯರ್ಡ್ ಆಗ್ಯಾರ ನಿದ್ದಿಗಣ್ಣಾಗ ಅದಾರ ಅವರು ಇಲ್ಲ ನೋಡ್ರಿ ಬಿಗ್ ಬಾಸ್ ಸೀಸನ್ 13 ನೋಡ್ರಿ ಇದು ರೆಡಿ ಆಗ್ಯದ ಯಾರ್ಯಾರು ಹೊಂಟಿರಿ ಅಣ್ಣ ನಾನು ನಾನು ಹೇಳ್ತೀನಿ ಅಯ್ಯ ಅವನಿನ ಮಗ ಇಲ್ಲ ಅದ ನೋಡ್ರಿ ಅವ್ರ ಮಗ ರೀ ಕೆಟ್ಟ ಜಗಳ ಗಂಟದನ್ರಿ ಬಡ್ಸ್ಕೊತಿ ಸರಿ ಸಾನು ಡ್ರೈವರ್ ಬಂದ್ಬಿಟ್ಟು ನಮ್ಮ ವಿಶಾಲ್ ರೀ ನಮ್ಮ ಖ್ಯಾತ ಘಾನಕ್ಕೆ ಹೋಗಿಲಿ ಅವ್ರು ಪೂರ ನಿಧಿಗಣ್ಣಾಗದಾರ ಗಿರ್ಮಲಾಗ ಹತ್ರ ನೋಡ್ರಿ ಲಗೇಜ್ ಗತ್ತೆ ಅವನಿಗೂ ಹಿಂದೆ ಹಾಕಿಬಿಟ್ಟು ಒಂದು ಬ್ಯಾಗ್ನಾಗ ಇಟ್ಟಿದ್ರು ಮತ್ತಂತ ಹೋದ್ರೆ ಏನದು ಇವನಿಗೆ ಹತ್ರ ಎಲ್ಲಿ ಗದ್ಲು ಇದ್ದಲ್ಲಿ ಆಗ ಬರಲ್ಲ ಹುಡುಗ ಈಗ ಮನೆ ಕಾಯಕ್ಕೆ ಇಲ್ಲೇ ಬಿಟ್ಟು ಹೊಂಟಿವ್ರಿ ಇದೆಲ್ಲ ಜವಾಬ್ದಾರಿ ಇವನ ಮೇಲೆ ನೋಡ್ರಿ ಮತ್ತು ನಮ್ಮ ಚಾರ್ಲಿ ಜವಾಬ್ದಾರಿನ ಇವನೇ ಹತ್ರ ಗಾಯ್ಸ್ ಈಗ ಜಸ್ಟ್ ಮೂವ್ ಆಗ್ತಿದ್ದೀವಿ
ಜಮದಗ್ನಿ ನಿನ್ನ ನಾಲ್ಕುದೋ ಉದೋ 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 ಪರಶುರಾಮ ನಿನ್ನ ನಾಲ್ಕುದೋ ಉದೋ 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 ಮತ್ತೇನಮ್ಮ ಹೇಳ ಮತ್ತೇನ ಅಲ್ಲ ಮತ್ತೆ ದೇವ್ರ ಹೆಸರೈತೆ ಜಮದಗ್ನಿ ನಿನ್ನ ನಾಲ್ಕುದೋ. ಸೊ ಗೈಸ್ ನಮ್ಮ ಊರ್ ಅಗಶಿ ನೋಡ್ರಿ, ಊರ್ ಅಗಶಿ ಒಳಗಿಂದ ಹಾಯ್ಸ್ ಹೋಗ್ಬೇಕಂತ ಗುಡ್ಡಕ್ಕೆ ಹೋಗ್ಬೇಕಂದ್ರ ಆ್ಯಂಡ್ ಬರಾಗುನು ಇದೇ ಅಗಶಿನಾಗೆ ಹಾಯ್ದು ಬರಬೇಕು. ಹಾ ಈಕಿ ಸಾನು ನೋಡ್ರಿ. ಹಾ ಎಲ್ಲಿಗೆ ಹೊಂಟಿ ಸಾನು? ಹಾ ಗುಡ್ಡಕ್ಕೆ ಹೊಂಟಾಳತ್ ನೋಡ್ರಿ ನಮ್ಮ ಸಾನು. ಮಮ್ಮಿ ಬಲ್ಲಿ ಹಾ ಮಮ್ಮಿ ಕೊಡಿಸ್ತಾರೇನ್ ಕೊಡ್ಸಲ್ಲ? ನಾ ಕೊಡ್ಸಲ್ವಾ? ಈಗ ಹೇಳಿನಿ ಏನು ಕೇಳಕ್ ಹೋಗ್ಬೇಡ ನನಗ. ಹಾ ಎಲ್ಲರೂ ಇದು ಮಾಡಿದ್ರೆ ಗಜತಿ ಇರ್ಲ ಸಮಾಧಾನ ಮಾಡ್ಕೊ. ಸೊ ಗೈಸ್ ನಮ್ಮೂರ್ ಪಟ್ಟಣ ಪಂಚಾಯತಿ ನೋಡ್ರಿ. ಸೊ ಗೈಸ್ ನಮ್ಮೂರು ಎಲ್ಲಮ್ಮಾಯಿ ದೇವಸ್ಥಾನ ಆಲ್ಮೋಸ್ಟ್ ನೋಡಿರಿ ನೀವು ಎಲ್ಲ ವಿಡಿಯೋದಾಗ. ಸೊ ನಾವು ಗುಡ್ಡಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ ಇಲ್ಲಿ ದೇವಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಮುಂದೆ ನಾವು ಹೋಗ್ತೀವಿ ನೋಡ್ರಿ. ನೋಡ್ರಿ ಎಲ್ಲರೂ ಎಷ್ಟು ಕಾಯಿ ಹೊಡೆದು ಹೋಗ್ಯಾರ. ನಾವು ಈಗ ಇದೇ ರೀತಿ ಕಾಯಿ ಹೊಡಿಬೇಕು. ನೋಡಿಲ್ಲ ಎಲ್ಲ ದೇವ್ರಿಗೆ ನೋಡ್ರಿ, ದೇವ್ರೆಲ್ಲ ಮುಚ್ಚಿಬಿಟ್ಟಿರ್ತಾರೆ. ಈಗ ನಾಳೆನೇ ಅದಕ್ಕೆಲ್ಲ ಇದು ಮಾಡ್ತಾರೆ ಶೃಂಗಾರ. ಯಾಕೂ ಸ್ಕ್ಯಾನ್ ಕರೆಕ್ಟ್ ಆಗೋದಾಗೈತಿ. ಆ್ಯಂಡ್ ನೋಡ್ರಿ ದುಡ್ಡೆಲ್ಲ ಹೆಂಗೆ ಬಿಸಾಕ್ಯಾರ. ಸುರಕ್ಷಿತ ಒಂದೇ ಸಲ ಹೊಡೆದು ಬಿಡಿ. ಇಲ್ಲಿ ನೀರ್ ಬೇಕಾ? ಸರಿ ಸಾನು ಒಂದೇ ಇಟ್ಟಿಗೆ ಕೊಡ್ಬೇಕು ಗಿರಿ. ಸೌಂಡ್ ಕೊಡಮ್ಮ ಸ್ವಲ್ಪ. ಗೈಸ್ ಫೈನಲಿ ಬಂದು ರೀಚ್ ಆದ್ವಿ ನೋಡ್ರಿ. ಎಷ್ಟು ಗಂಟೆಗೆ ಅಂದ್ರೆ 3 ಗಂಟೆಗೆ ನಾವು ಅಲ್ಲಿ ಸೌದತ್ತಿದಿಂದ ಊರುಗಳಂತ ಬರ್ತೈತ್ರಿ, ಅಲ್ಲಿ ಬಂದೀವಿ. ಸೊ ಆ ಟ್ರಾಫಿಕ್ಕಿಂದ ಈ ಕಡೆ ಇಲ್ಲಿ ಗುಡ್ಡ ಏರ್ಬೇಕಂದ್ರೆ 3 ತಾಸು ಅಲ್ಲೇ ನಿಂತೀವಿ. ಅಷ್ಟಾದರೂ ನಮ್ಗೆ ಇನ್ನೂ ಗಾಡಿ ಮೂವ್ ಆಗಲಾಗಿತ್ತು. ಅದಕ್ಕೆ ಏನು ಮಾಡಿಬಿಟ್ವಿ, ಸುಮ್ಮನೆ ಲೇಟ್ ಆಗುತ್ತೆ ಅಂಥೇಳಿ ನಾವೆಲ್ಲ ಇಳಿದು ನಡ್ಕೋತೆ ಬಂದುಬಿಟ್ವಿ. ಆ್ಯಂಡ್ ಇವರು ನಮ್ಮ ಮನೆಯವ್ರನ್ನು ಜಲ್ದಿನೇ 5 ಗಂಟೆಗೆ ಅಲ್ಲಿಂದನೇ ಇಳಿದು ಮುಂದೆ ಬಂದು ಜಾಗ ಹುಡ್ಕಾಡತ್ತಿದ್ರು. ಬಿಕಾಸ್ ಅಲ್ಲಿ ಜಾಗ ಸಿಗೋದು ಭಾಳ ಕಷ್ಟ ಇತ್ತು. ಅದಕ್ಕೆ ಇವ್ರು ಏನು ಮಾಡಿದರು, ಅಲ್ಲೆಲ್ಲ ಕಲ್ಲಿದ್ದು ಎಲ್ಲ ಬಂದೆಲ್ಲ ಕ್ಲೀನ್ ಮಾಡಿ ಜಾಗ ಮಾಡಿದ್ರು. ಆ್ಯಂಡ್ ಮತ್ತು ಇವರಿಗೆಲ್ಲ ಗಿರ್ಮಲರಿಗೆ ಅದು ಹೋಗಿ ತೊಗೊಂಬರಿ ಸಾಮಾನು ಅಂಥೇಳಿ ಥರ ಕಳಿಸಿದ್ದೀವಿ ನೋಡಿರಿ. ಆ್ಯಂಡ್ ಅವ್ರು ತೊಗೊಂಡು ಬರೋಷ್ಟಿಗೆ ಆ್ಯಕ್ಚುಲಿ ನಾವು ಪ್ರತಿ ಸಲ ಅಲ್ಲಿ ಎಣ್ಣೆ ಹೊಂಡ ಅಂತ ಇರ್ತದೆ, ಅಲ್ಲಿ ಹೋಗಿ ಸ್ನಾನ ಮಾಡ್ತಿದ್ವಿ. ರಶ್ ಭಾಳ ಇದ್ದಿದ್ದಕ್ಕೆ ನಮ್ಮ ಮನೆಯವ್ರು ಏನಂದ್ರು, ಇಲ್ಲಿ ಬಂದೀವಂದ್ರೆ ಎಲ್ಲ ಹಾಕಿಂದೆ ಜಾಗ ಇರ್ತದೆ ಅಂಥೇಳಿ ಅಲ್ಲೇ ನಮ್ಮ ಬ್ಯಾಕ್ ಸೈಡೆ ಒಂದು ನೀರಿನ ಟಾಕಿ ಇತ್ತು. ಆ ನೀರಿನ ಟಾಕಿ ಒಳಗೆ ಅಲ್ಲೇ ಕೊಡ ತೊಗೊಂಡು ಸುರ್ಕೊಂಡು ಸ್ನಾನ ಮಾಡಿಬಿಟ್ವಿ ನೋಡಿರಿ ಫ್ರೆಂಡ್ಸ್. ಸಿಕ್ಕಾಪಟ್ಟಿ ರಶ್ ಅಂದ್ರೆ ಅಲ್ಲಿ ಒಂದು ಕರೆಕ್ಟಾಗಿ ಇರೋಕ್ಕೆ ವ್ಯವಸ್ಥೆ ಇಲ್ಲ, ಹೆಣ್ಮಕ್ಳಿಗೆ ವಾಶ್ರೂಮಿಗೆ ಹೋಗೋ ವ್ಯವಸ್ಥೆ ಇಲ್ಲ. ಅಂದ್ರೂ ಜನ ಎಷ್ಟು ಭಕ್ತಿಯಿಂದ ಬರ್ತೈತೆ ಗೊತ್ತೇನ್ರಿ. ಅಲ್ಲಿ ಜಾಸ್ತಿ ಹಳ್ಳಿ ಜನನೇ ಜಾಸ್ತಿ ಇರ್ತಾರೆ, ವಯಸ್ಕರ ಜನ ಜಾಸ್ತಿ ಇರ್ತಾರೆ ಪಾಪ. ಇನ್ನು ಕೆಲವೊಬ್ಬರು ಅಷ್ಟು ದೂರದಿಂದ ತಲೆ ಮೇಲೆ ಟ್ರಂಕ್ ಹೊತ್ಕೊಂಡು ಬರ್ತಾರೆ ನೋಡ್ರಿ.
ಜಾಗಕ್ಕೆ 2-3 ಕಿಲೋಮೀಟರ್. ಸೊ ಗೈಸ್ ನಾವು ಈಗ ಸ್ನಾನ ಮಾಡಿ ಬಂದು ಫ್ರೆಶ್ ಅಪ್ ಆಗಿವ್ರಿ. ಇನ್ಮೇಲೆ ನೆಕ್ಸ್ಟ್ ಅಡುಗೆ ಮಾಡ್ಬೇಕು. ಜನ ಎಷ್ಟು ಬಂದಾರ ತೋರಿಸ್ತೀನಿ ತಡೀರಿ. ನೋಡ್ರಿ ಎಷ್ಟು ಟ್ರಾಫಿಕ್ ಅದ ಅಲ್ಲಿ. ನಾವು ಇಂಥದ್ರಾಗ ಇಲ್ಲಿ ಬಂದು ಇದಾಡು. ಹಾಂ ಹಾಂ ಅವ ಏನು ಹಚ್ಬೇಕತ್ತ ಮಾಡಿ ನೀವೊಂದೊಬ್ಬ ಬ್ಯಾರೆ ನೋಡ್ಲ. ಇದು ಇನ್ನೊಂದು ಟಿಫನ್ ಬಾಕ್ಸ್ ಐತೆ ನೋಡೋದ್ರೊಳಗೆ ಚಟ್ನಿ ಹಾಕಿಟ್ಟಿನಿ. ಸೊ ಗುಡ್ದಾಗ ಊಟ ನೋಡ್ರಿ ಎಷ್ಟು ಚಂದ ಮಾಡತ್ತೀವಿ. ಊಟ ಕಡ್ಲಿಬೇಳೆ ಪಲ್ಯ, ಹಿಂಡಿ, ಹುಳಿಬಾಣ, ಕಡ್ಲಿಬೇಳೆ ಚಟ್ನಿ, ಚೋಡ. ಸ್ವೀಟ್ ಐಟಮ್ ಏನೂ ತಂದಿಲ್ಲ, ಬಿಕಾಸ್ ನಮ್ಮ ಮನೆಯವ್ರು ಸ್ವೀಟ್ ತಿನ್ನಲ್ಲ ಅಂತೇಳಿ. ಸೊ ಬರ್ರಿ ಯಾರ್ಯಾರು ವಿಡಿಯೋ ನೋಡತ್ತೀರಿ ನೀವು ಊಟ ಮಾಡ್ಬರ್ರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ. ಮತ್ತು ಆ್ಯಂಡ್ ಇದು ಇನ್ನೊಂದೇನೋ ಮಾಡಿಲ್ಲ, ಪಿಟ್ಲ, ಕಡ್ಲಿಟ್ಟಿನ ಪಿಟ್ಲ, ಉದ್ರ ಪಿಟ್ಲ. ಓ ನೋಡಿ ಫ್ರೆಂಡ್ಸ್, ಗೋಡೆ ಜಾತ್ರೆ ಮಾಡ ನೋಡ್ರಿ ನಮ್ಮ ಯಜಮಾನ್ರಪ್ಪ ಭಾಳ ದಿನದ ಮ್ಯಾಲ ಗುಡ್ಡದಾಗ ಬದ್ನಿಕಾಯಿ ಪಲ್ಯ ಮಾಡತ್ತಾರ ನೋಡ್ರಿ. ಒಂಥರ ಏನೋ ಮಜಾ ಅನಿಸ್ತೈತಿ. ಇಲ್ಲೆಲ್ಲ ಹೆಲ್ಪರ್ಸ್ ನೋಡ್ರಿ. ನಾವು ನಮ್ಮ ದೀಪ ಹಿಟ್ಟು ನಾದ್ಯಾಳ, ಇವರೇ ಎಲ್ಲ ಕೈಕೊಂಡ್ರ ನೋಡ್ರಿ. ಎಲ್ಲ ಪಾಪ ಎಷ್ಟು ಚಂದ ಇದು ಮಾಡತ್ತಾರ. ಏನೋ ಒಂಥರ ಖುಷಿ. ಪಾಪ ದೀಪ ಇಟ್ಗಿದಿಂದ ಬಂದಾಡ್ರ, ಸ್ವಲ್ಪ ಆ ಕಡೆ ಚಿಂತೆ ಮಾಡತ್ತಾಡ್ರಿ. ಅಲ್ಲಿದ್ದಾಗ ಈ ಕಡೆ ಚಿಂತೆ ಮಾಡ್ಯಾಡ್ರೆ, ಈಗ ಇಲ್ಲಿದ್ದಾಗ ಸ್ವಲ್ಪ ಆ ಕಡೆ ಚಿಂತೆ ಮಾಡತ್ತಾಳ ನೋಡ್ರಿ. ನಮ್ದು ಬದ್ನಿಕಾಯಿ ಪಲ್ಯ ಹಾಂ. ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡ್ರಿ. ನಮ್ಮ ಹಸ್ಬೆಂಡ್ ಮಸ್ತ್ ಮಾಡ್ತಾರೋ. ಫೈನಲಿ ಆಗಿನ ತೋರಿಸ್ತೀನಿ, ಬಿಕಾಸ್ ಇಲ್ಲೆಲ್ಲ ಚಾರ್ಜ್ ಅದು ಏನಿಲ್ಲ. ಪಲ್ಯ ರೆಡಿ ಆಗಿ ಒಂದು ಫೋಟೋ ತೋರಿಸ್ತೀನಿ. ಸೊ ಗೈಸ್ ಫೈನಲಿ ಸಾಂಬಾರು ರೆಡಿ ಆಯ್ತು ನೋಡ್ರಿ. ನಮ್ಮ ಗಿರ್ಮಲ ಏನು ಮಾಡತ್ತಾನ, ಕಡುಬು ತುಂಬಾಕತ್ತಾನ. ಫೈನಲಿ ಇನ್ನು ಕಡುಬಿಗೆ ಬಂದೀವಿ ನಾವು. ಈಗ ಮಾಡ್ಬಾರ ಮಸ್ತ್ ಆಗತ್ತೆ. ಕರ್ಪೂರ ಹಾಕಿಲ್ಲ ಯಾರಿಗೂ. ಈ ಕಡೆ ಯಾರು ಸರ್